ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪಾಪಗಳು ತೊಳೆಯಲ್ಪಡಲಿ. ಅದಕ್ಕೆ ಆಧಾರ ವಾಕ್ಯ 1 ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ದೇವರು ಶಿಕ್ಷಿಸಲು ತಯಾರಾಗಿರುವ ನ್ಯಾಯಾಧೀಶರಲ್ಲ, ಪಶ್ಚಾತ್ತಾಪ ಪಡುವವರನ್ನು ಶುದ್ಧಿಗೊಳಿಸಲು ಕಾಯುತ್ತಿರುವ ಪ್ರೀತಿಯ ತಂದೆ. ಇನ್ನೊಂದು ಸಾರಿ ಹೇಳುತ್ತೇನೆ, ನಮ್ಮ ದೇವರು ಶಿಕ್ಷಿಸಲು ಸಿದ್ಧವಾಗಿರುವ ನ್ಯಾಯಾಧೀಶರಲ್ಲ, ಪಶ್ಚಾತ್ತಾಪ ಪಡುವವರನ್ನು ಶುದ್ಧಿಗೊಳಿಸಲು ಕಾಯುತ್ತಿರುವ ಪ್ರೀತಿಯ ತಂದೆಯಾಗಿದ್ದಾರೆ. ಪಾಪವು ಮನುಷ್ಯನನ್ನು ದೇವರಿಂದ ದೂರ ಮಾಡುತ್ತದೆ, ಆದರೆ ಪಶ್ಚಾತ್ತಾಪ ಮತ್ತೆ ದೇವರ ಬಳಿಗೆ ತರುತ್ತದೆ. ದಾವೀದನು ಎಂಬಂಥ ಒಬ್ಬ ದೊಡ್ಡ ಅರಸನು ದೊಡ್ಡ ತಪ್ಪು ಮಾಡಿದ, ಆದರೆ ಅವನ ಪಾಪವನ್ನು ಮರೆ ಮಾಡಲಿಲ್ಲ. ಆ ಪಾಪವನ್ನು ದೇವರ ಬಳಿ ತಂದು ಕ್ಷಮಿಸು ಎಂಬುದಾಗಿ ಕೇಳಿ ಪುನಃ ಅವನೊಂದು ಹೊಸ ಜೀವನವನ್ನು ಆರಂಭಿಸಿದ. ದೇವರು ಪರಿಪೂರ್ಣರನ್ನು ಹುಡುಕುವುದಿಲ್ಲ, ದೇವರ ಕಡೆಗೆ ಮನ ತಿರುಗುವವರನ್ನು ಹುಡುಕುತ್ತಾರೆ. ನೋಡ್ರಿ, ಆ ತಪ್ಪಿ ಹೋದ ಕೆಟ್ಟು ಹೋದ ಮಗನು ತಂದೆಯನ್ನು ಬಿಟ್ಟು ದೊಡ್ಡ ಪಾಪದಲ್ಲಿ ಬಿದ್ದ. ಆದರೆ ಎಲ್ಲವನ್ನು ಅವನು ಅರ್ಥ ಮಾಡಿಕೊಂಡು ನಾನು ತಂದೆ ಮನೆಗೆ ಹೋಗ್ತೇನೆ ಎಂಬುದಾಗಿ ವಾಪಸ್ಸು ದೇವರ ಬಳಿ ಅಥವಾ ತಂದೆಯ ಬಳಿಯಲ್ಲಿ ಅವನು ಬಂದಾಗ ಅವನು ಓಡಿ ಬರಲಿಲ್ಲ ಅಪ್ಪನ ಹತ್ರ. ಅಪ್ಪನೇ ತಂದೆನೇ ಅವನ ಬಳಿ ಓಡಿ ಹೋಗಿ ಅಪ್ಪಿಕೊಂಡ್ರಂತೆ. ದೇವರು ನಮ್ಮನ್ನು ದಂಡಿಸಲು ಅಲ್ಲರಿ, ಕ್ಷಮಿಸಲು ಕಾಯುತ್ತಿದ್ದಾರೆ. ಪೇತ್ರನು ಯೇಸುವನ್ನು 3 ಸಾರಿ ಅಲ್ಲಗೆಳೆದ. ಯೇಸು ಸ್ವಾಮಿ, ಅದು ಯಾರು ನನಗೆ ಗೊತ್ತೇ ಇಲ್ಲ. ಹೇಗಿರ್ತಾರೆ 3.5 ವರ್ಷಗಳ ಯೇಸು ಸ್ವಾಮಿ ಜೊತೆಯಲ್ಲಿದ್ದು. ಆದರೆ ಯೇಸು ಸ್ವಾಮಿ ತಿರುಗಿ ಅವನನ್ನು ಕಟ್ಟಿ ಎಬ್ಬಿಸಿದರು. ಅವನು ಮಾಡಿದ ಕಾರ್ಯವನ್ನು ದೇವರು ಮನ್ನಿಸಿ ಒಂದು ಹೊಸ ಆರಂಭವನ್ನು ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಸ್ತೋತ್ರ ಪಾಪದಲ್ಲಿ ಬಿದ್ದು ಒದ್ದಾಡುತ್ತಿರಬಹುದು. ಸೈತಾನನು ನಿಮ್ಮನ್ನು ಪಾಪದ ಬಲೆಯಲ್ಲಿ ಕಟ್ಟಿ ಹಾಕಿರಬಹುದು. ಇನ್ನು ಮೇಲೆ ನೀನು ಹೊರಬರಲಿಕ್ಕೆ ಸಾಧ್ಯವಿಲ್ಲ, ಇನ್ನು ನೀನು ಪ್ರೇಯರ್ ಮಾಡಬೇಡ, ಇನ್ನು ನೀನು ಸಭೆಗೆ ಹೋಗಬೇಡ, ನಿನ್ನ ಜೀವನ ಅಷ್ಟೇ. ನಾನು ಹೇಳ್ತೇನೆ, ನೀನು ಯಾವುದೇ ಪರಿಸ್ಥಿತಿಯಲ್ಲಿರು, ಈಗಲೂ ದೇವರು ನಿನಗೆ ಅವಕಾಶ ಕೊಡ್ತಾ ಇದ್ರು. ದೇವ್ರ ಹತ್ರ ಬನ್ನಿರಿ, ದೇವರೇ ನನ್ನ ಪಾಪ ಕ್ಷಮಿಸ್ರಿ, ನನ್ನ ಶುದ್ಧೀಕರಿಸ್ರಿ, ನಿನ್ನ ಮಗಳಾಗಿ ಸ್ವೀಕರಿಸ್ರಿ, ನಿನ್ನ ಮಗನಾಗಿ ಸ್ವೀಕರಿಸ್ರಿ ಅಂತ ಹೇಳಿ ದೇವರ ಹತ್ರ ಬಂದು ಕ್ಷಮಾಪಣೆ ಕೇಳ್ರಿ. ಕ್ಷಮಾಪಣೆ ಹೊಂದಿದ ಮೇಲೆ ತಿರುಗಿ ಪಾಪ ಮಾಡಬೇಡ್ರಿ. ಒಂದು ಸಾರಿ ಸ್ವಾಮಿ ನಾ ಪಾಪ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಬಿಡ್ಬೇಕ್ರಿ. ತಿರುಗಿ ಬಿದ್ದು ಹೇಳೋದು ದೇವ ಮಕ್ಕಳು ಮಾಡಬಾರ್ದು. ತಿರುಗಿ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಬೇಡ್ರಿ. ವಾಕ್ಯ ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ದೇವರು ನಂಬಿಗಸ್ತನಾಗಿ ನೀತಿವಂತನಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾರಂತೆ. ಪ್ರೀತಿಯುಳ್ಳ ದೇವಜನರೇ, ಪಾಪವನ್ನು ಮರೆ ಮಾಡಬೇಡ್ರಿ, ಪಾಪ ಮಾಡಲೇಬೇಡ್ರಿ. ಆದರೆ ಪಾಪ ಮಾಡಿದಾಗ ತಿರುಗಿ ದೇವರ ಹತ್ರ ಬಂದು ದೇವರ ಹತ್ರ ಕ್ಷಮೆಯನ್ನು ಕೇಳಿ ಮತ್ತೆ ಒಂದು ಹೊಸ ಜೀವನವನ್ನು ಆರಂಭಿಸ್ರಿ. ಇಟಲಿಯಲ್ಲಿ ಫ್ಲಾರೆನ್ಸ್ ನಗರದಲ್ಲಿ ಒಬ್ಬ ದೇವ ಸೇವಕರು ಬಹಳ ಉಜ್ಜೀವನಕ್ಕೆ ಅವರು ದೇವರು ಭಯಂಕರ ಉಪಯೋಗಿಸಿದರು. ಸ್ವರ್ನ್ ರೋಲಾ ಎಂಬಂಥ ಒಬ್ಬ ದೇವ ಸೇವಕರು ಪಾಪ ಮತ್ತು ರಕ್ಷಣೆಯ ಬಗ್ಗೆ ಬೋಧಿಸಿದಾಗ ಜನರು ಸಭೆ ಬಿಟ್ಟು ಹೋಗ್ತಾ ಇದ್ರು. ಇವರು ಯಾವಾಗಲೂ ಪಾಪದ ಬಗ್ಗೆ ಮಾತಾಡ್ತಾರೆ, ಪಾಪವನ್ನೇ ಖಂಡಿಸ್ತಾರಂತೆ. ನಂತರ ಇಬ್ಬರು ಉಪವಾಸ ತಕ್ಕೊಂಡು ಪ್ರೇಯರ್ ಮಾಡಿ ದೇವರೇ ಜನರನ್ನು ಸ್ಪರ್ಶಿಸ್ರಿ ಅಂತ ಕೇಳಿದಾಗ ಯಾರೆಲ್ಲ ಮುಂಚೆ ಚರ್ಚ್ ಬಿಟ್ಟು ಹೋಗಿದ್ರು, ಸಭೆ ಬಿಟ್ಟು ಹೋಗಿದ್ರು, ಸಭೆ ಬಿಟ್ಟು ಹೋದವರು ವಾಪಸ್ ಬಂದರು. ಆ ಊರಿನ ಜನರು ಬಂದು ಬಿದ್ದು ಬಿಕ್ಕಿ ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ, ನಿಮ್ಮ ರಕ್ತದಿಂದ ತೊಳೆಯ ಮಾಡ್ರಿ, ಇನ್ನು ನಿಮ್ಮ ಮಕ್ಕಳಾಗಿ ಜೀವಿಸ್ತೇವೆ ಎಂಬುದಾಗಿ ಒಂದು ದೊಡ್ಡ ಉಜ್ಜೀವನವನ್ನು ದೇವರು ಕೊಟ್ಟರಂತೆ.
ಉಜ್ಜೀವನ ಕೂಟ ಅಂತ ಹೇಳ್ತೀವಲ್ರಿ, ಉಜ್ಜೀವನ ಕೂಟ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಪಾಪದಿಂದ ಒಂದು ಪರಿಶುದ್ಧತೆ ಕಡೆಗೆ ಹೋಗುವ ಒಂದು ಮನಸ್ಸು ಮಾಡಬೇಕು. ಅದುವೇ ಉಜ್ಜೀವನ. ಆ ಪಟ್ಟಣ, ಆ ದೇಶವೇ ಬದಲಾಯಿತಂತೆ. ಪ್ರೀತಿ ಉಳ್ಳ ದೇವಜನರೇ, ದೇವರ ವಾಕ್ಯ, ದೇವರ ಆತ್ಮನು ನಮ್ಮನ್ನು ಸ್ಪರ್ಶಿಸುವಾಗ ನಮ್ಮ ಜೀವನ ಬದಲಾಗುತ್ತೆ. ದೇವರು ನಿಮ್ಮನ್ನು ಮನ್ನಿಸಲು ಸಿದ್ಧವಾಗಿದ್ದಾರೆ, ಕ್ಷಮಿಸಲು ಸಿದ್ಧವಾಗಿದ್ದಾರೆ. ಆದರೆ ಇವತ್ತೇ ಯಾವೆಲ್ಲ ಗುಪ್ತ ಪಾಪಗಳಿದೆಯೋ, ರಹಸ್ಯ ಪಾಪಗಳಿದೆಯೋ ಎಲ್ಲಕ್ಕೂ ಒಂದು ಗುಡ್ ಬಾಯ್ ಹೇಳಿ, ಸ್ವಾಮಿ ನಿನ್ನ ಬಳಿ ಬಂದಿದ್ದೇನೆ, ಬಿಡುಗಡೆ ಕೊಡ್ರಿ ಅಂತ ಹೇಳ್ರಿ. ಆ ಬಾರ್ತಿಮಾಯ ಬರುವಾಗ ಆ ಹೊದಿಕೆ ತಗೊಂಡು ಬರಲಿಲ್ಲ, ಹೊದಿಕೆ ಬಿಸಾಕಿ ಬಂದ. ಅದು ಪಾಪದ ಹೊದಿಕೆ. ನಿಮ್ಮ ಪಾಪದ ಹೊದಿಕೆಗಳನ್ನು ಸಹ ಬಿಸಾಕಿ ದೇವರ ಬಳಿ ಬನ್ನಿ. ನಿಮ್ಮ ಆತ್ಮೀಕ ಜೀವಿತವನ್ನು ಕಾಪಾಡಿಕೊಳ್ಳಲು, ತಿರುಗಿ ಪಾಪದಲ್ಲಿ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಪ್ರತಿದಿನ ಸತ್ಯವೇದವನ್ನು ಓದ್ರಿ. ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆಯಿರಿ. ಮೊಬೈಲೊಟ್ಟಿಗೆ ಕಳೀಬೇಡ್ರಿ. ದೇವ ಮಕ್ಕಳೊಟ್ಟಿಗೆ ಒಂದು ಐಕ್ಯತೆ, ಸಹವಾಸ ಮಾಡಿ. ಒಳ್ಳೆ ಫ್ರೆಂಡ್ಸ್ಗಳನ್ನು ಹಿಡೀರಿ. ಆತ್ಮಿಕ ಸಭೆಗೆ ಹೋಗ್ತಿರಲ್ವ, ಒಳ್ಳೆ ದೈವ ಮಕ್ಕಳು ನಿಮಗೆ ಸಿಗಲಿ. ನಿಮ್ಮ ಸಾಕ್ಷಿಯನ್ನು ಇತರರೊಂದಿಗೆ ಹಂಚಿಕೊಳ್ಳ್ರಿ. ಹೀಗೇ ನೀವು ಮಾಡುವಾಗ ಆ ರಕ್ಷಣೆಯ ಸಂತೋಷದಲ್ಲಿ ಬೆಳೀತಾ ಇರ್ತೀರ. ನೀವು ಪಾಪದಲ್ಲಿ ಬಿದ್ದು ಹೋಗುವುದಿಲ್ಲ. ಇಂದು ದೇವರಿಗೆ ಹೇಳೋಣ, ಸ್ವಾಮಿ ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಒಪ್ಕೊಳ್ತೇನೆ. ನಿನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸ್ರಿ. ಪವಿತ್ರ ಜೀವನದಲ್ಲಿ ನಡೆಯಲು ಶಕ್ತಿ ಕೊಡ್ರಿ. ನಿನ್ನ ಸನ್ನಿಧಾನದಲ್ಲಿ ಸದಾ ನೆಲೆಸುವ ಒಂದು ಕೃಪೆ ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಪಾಪಗಳನ್ನು ಮನ್ನಿಸುವ ಒಳ್ಳೆ ದೇವರು ನೀವಪ್ಪ ದೇವರೇ. ಆದರೆ ನೀವು ನಮ್ಮನ್ನು ಶುದ್ಧಿಸಿದ ಮೇಲೆ, ನಮ್ಮನ್ನು ತೊಳೆದ ಮೇಲೆ ತಿರುಗಿ ಆ ಪಾಪದಲ್ಲೇ ನಾವಿರಬಾರ್ದಪ್ಪ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಪ್ಪ. ನಮ್ಮ ಜೀವಿತದಲ್ಲಿ ಒಂದು ನೂತನ ಸೃಷ್ಟಿ ಉಂಟಾಗಲಿ, ಹೊಸ ಸ್ವಭಾವಗಳು ಉಂಟಾಗಲಿ. ಯಾರೆಲ್ಲ ಸ್ವಾಮಿ ಪಾಪದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾರೋ ಬಿಡುಗಡೆಯನ್ನು ಕೊಡ್ರಿ. ಅವರಿಗೂ ಒಂದು ಮನಸ್ಸನ್ನು ಕೊಡ್ರಿ. ಅದ್ಭುತವನ್ನು ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನಗಳಲ್ಲಿ ನಾವು ದೇವರ ಕಡೆಗೆ ಬರೋಣ, ದೇವರಿಗಾಗಿ ಜೀವಿಸೋಣ. ಒಂದೇ ಒಂದು ಜೀವನ ರೀ. ಪಾಪದಲ್ಲಿ ಜೀವಿಸಿ ಸತ್ತು ಹೋಗೋದಕ್ಕಿಂತ ಪಾಪಕ್ಕೆ ಸತ್ತು ಯೇಸುವಿಗಾಗಿ ಜೀವಿಸೋಣ. ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಏನಾದರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಸಿದ್ಧವಾಗಿದ್ದೇವೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.